ಇಂದಿನ ಮಹತ್ವದ ಸಭೆ ಮಂಡ್ಯದಲ್ಲಿ ಏನು ಸುಮಲತಾ ಅಂಬರೀಷ್ ಅವರು ಕರೆದಿದ್ದಾರೆ. ಅವರ ಅತ್ಯಾಪ್ತ ಗೈರಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಮಂಡ್ಯದಲ್ಲಿ. ಅವರ ನಿಲುವೇನು ಅನ್ನೋದನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಡ್ಯದಲ್ಲಿ ಘೋಷಣೆ ಮಾಡಲಿದ್ದಾರೆ ಸುಮಲತಾ ಅಂಬರೀಷ್ ಅವರು. ಈಗ ಅತ್ಯಾಪ್ತ ಗೈರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸಭೆಯಿಂದ ಇಂಡುವಾಳು ಸಚ್ಚಿದಾನಂದ ದೂರ 2019 ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರ ಬೆನ್ನಿಗೆ ನಿಂತಿದ್ದು ಇಂಡುವಾಳು ಸಚ್ಚಿದಾನಂದ. ಆದರೆ ವಿಧಾನಸಭಾ ಚುನಾವಣೆ ಬಳಿಕ ಸಚ್ಚಿದಾನಂದ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ. ಇಂದಿನ ಬೆಳಗಿನ ಆಹ್ವಾನಕ್ಕೆ ಸಂಸದೆ ಸುಮಲತಾ ಅವರು ಕರೆದಿದ್ರು. ಇಂಡುವಾಳು ಸಚ್ಚಿದಾನಂದ ಅವರು ಇವತ್ತು ಹೋಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ನಮ್ಮ ಪ್ರತಿನಿಧಿಗಳು ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಡ್ಯದಿಂದ ಆನಂದ್ ಹಾಗೂ ಬೆಂಗಳೂರಿನ ಸುಮಲತಾ ನಿವಾಸದಿಂದ ದೀಪ್ತಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ದೀಪ್ತಿ ಬಳಿ ಹೋಗ್ತೀನಿ. ದೀಪ್ತಿ, ಬೆಳಗ್ಗೆ ಸುಮಲತಾ ಅಂಬರೀಷ್ ಅವ್ರನ್ನ ನೀವು ಮಾತಾಡ್ಸಿದ್ರಿ, ಏನು ಹೇಳಿದ್ರು ಆ ಸಂದರ್ಭದಲ್ಲಿ? ನಾಗೇಂದ್ರ ಬಾಬು, ಅಂದರೆ ಸುಮಲತಾ ಅಂಬರೀಷ್ ಅವರ ಬಳಿ ಈಗ 3 ಆಪ್ಷನ್ ಇದೆ. ಒಂದು, ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ಕೊಡುವಂಥದ್ದು. 2, ಕಳೆದ ಬಾರಿಯಂತೆ ಸ್ವಾಭಿಮಾನಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುವಂಥದ್ದು. 3, ತಟಸ್ಥವಾಗಿ ನಿಂತು ಈ ಮೂಲಕ ಕಾಂಗ್ರೆಸ್ಸಿಗೆ ಅವರು ಅನುಕೂಲಕರ ಪರಿಸ್ಥಿತಿಯನ್ನು ವಾತಾವರಣ ಸೃಷ್ಟಿ ಮಾಡುವಂಥದ್ದು. ಆದರೆ 3ನೇ ಆಪ್ಷನ್ನು ತೀರಾನೇ ಕಡಿಮೆ. ಅವರ ಹೇಳಿಕೆ, ಇವತ್ತಿನ ಹೇಳಿಕೆಯನ್ನು ನೋಡಿದ್ರೆ ಕಾಂಗ್ರೆಸ್ನವರಿಗೆ ನಮ್ಮ ಅಗತ್ಯ ಇಲ್ಲ, ಹಾಗಂತ ನಮಗೂ ಏನೋ ಅವರ ಅಗತ್ಯ ಇಲ್ಲ, ಅಧಿಕಾರಕ್ಕೆ ನಾವು ಯಾವತ್ತೂ ಕೂಡ ಅಂಟ್ಕೊಂಡವರಲ್ಲ. ಹಿಂದೆ ಅಂಬರೀಷ್ ಅವರು ಕೂಡ ಕಾವೇರಿ ವಿಚಾರವನ್ನ ಬಂದಾಗ ಕೇಂದ್ರ ಸಚಿವ ಸ್ಥಾನವನ್ನೇ ತಿರಸ್ಕರಿಸಿ ಬಂದಂಥವರು. ನಾನು ಕೂಡ ಅದೇ ಹಾದಿಯಲ್ಲಿದ್ದೀನಿ. ನಮಗೇನಿದ್ರು ಕೂಡ ಮಂಡ್ಯದ ಜನತೆಯ ಹಿತರಕ್ಷಾ ತುಂಬ ಇಂಪಾರ್ಟೆಂಟು. ಅವರ ನಿಲುವೇನಿದೆ ಅದೇ ನನ್ನ ನಿಲುವು. ಆ ಒಂದು ರಾಜಕೀಯ ನಿರ್ಧಾರವನ್ನು ನಾನು ಮಂಡ್ಯದ ನೆಲದಲ್ಲೇ ಪ್ರಕಟಿಸ್ತೀನಿ ಅಂತ ಹೇಳಿ. ಹೀಗಾಗಿ ಈ ಹೇಳಿಕೆಗಳನ್ನೆಲ್ಲ ಗಮನಿಸ್ತಾ ಇದ್ದರೆ ಕುಮಾರಸ್ವಾಮಿಯವರು ಕೂಡ ಅವರನ್ನು ಭೇಟಿಯಾಗಿದ್ದರು. ತಮ್ಮ ಒಂದು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ಹಿಂದಿನ ವೈಮನಸ್ಸನ್ನೆಲ್ಲ ಮರೆತು ನಮ್ಮ ಜೊತೆಯಾಗಿ ನಿಲ್ಲಿ ಅಂತ ಕೇಳ್ಕೊಂಡಿದ್ರು. ಜೊತೆಗೆ ಮಾಧ್ಯಮದ ಮುಂದೆ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಈ ಬಾರಿ ಸುಮಲತಾ ಅಂಬರೀಷ್ ಅವರು ನನಗೆ ಬೆಂಬಲವನ್ನು ಕೊಡ್ತಾರೆ, ಚುನಾವಣೆಯಲ್ಲಿ ನನ್ನ ಜೊತೆ ಇರ್ತಾರೆ ಅಂತ ಹೇಳಿ. ಸೊ ಹೀಗಾಗಿ ಈ ಎಲ್ಲ ಹೇಳಿಕೆಗಳನ್ನು, ಈ ಎಲ್ಲ ವಾತಾವರಣವನ್ನು ನೋಡಿದ್ರೆ ಇವತ್ತು ಮಂಡ್ಯದ ನೆಲದಲ್ಲಿ ತಮ್ಮ ನಿರ್ಧಾರವನ್ನು ಪ್ರಕಟಿಸುವಂತಹ ಸುಮಲತಾ ಅಂಬರೀಷ್ ಅವರು ಆಲ್ಮೋಸ್ಟ್ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ಕೊಟ್ಟು ತಟಸ್ಥವಾಗಿ ನಿಲ್ಲುವಂತಹ ಸಾಧ್ಯತೆ ಇದೆ. ಇವರ ಒಂದು ಈಗಷ್ಟೇ ಮಂಡ್ಯಕ್ಕೆ ಹೊರಟಿದ್ದಾರೆ. ಅಭಿಷೇಕ್ ಅಂಬರೀಷ್ ಅವರು ಕೂಡ ಅವ್ರ ಜೊತೆ ಹೋಗ್ತಾ ಇದ್ದಾರೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಮಂಡ್ಯದ ಹತ್ರ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ಮಂಡ್ಯಕ್ಕೆ ತಲುಪಿ ಅಲ್ಲಿ ದೇವಿಗೆ ದರ್ಶನವನ್ನ ಮಾಡಿ ಪೂಜೆಯನ್ನು ಸಲ್ಲಿಸಿ ಬೆಂಬಲಿಗರ ಜೊತೆ ಮಾತುಕತೆಯನ್ನು ನಡೆಸಿ ನಂತರ ತಮ್ಮ ರಾಜಕೀಯ ನಿಲುವನ್ನ ಪ್ರಕಟ ಮಾಡಲಿದ್ದಾರೆ. ನಾಗೇಂದ್ರ ಬಾಬು. ಓಕೆ ದೀಪ್ತಿ, ಹಾಗೆ ಸಂಪರ್ಕದಲ್ಲೇ ರೀ. ಈಗ ಆನಂದ ಪ್ರಮುಖವಾಗಿ ಸಭೆಯನ್ನ ಕರೆದಿದ್ದಾರೆ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವರು. ಅತ್ಯಾಪ್ತ ಇಂಡುವಾಳು ಸಚ್ಚಿದಾನಂದ ಅವರು ಬರಲ್ಲ ಅನ್ನುವ ವಿಚಾರ ಏನಾಗ್ಬೋದು ಇವತ್ತು? ನಾಗೇಂದ್ರ ಬಾಬು, ಏನು ಇವತ್ತಿನ ಸುಮಲತಾ ಅವರು ಕರೆದಿರುವಂತಹ ಸಭೆ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು. ಸುಮಲತಾ ಅವರ ರಾಜಕೀಯ ನಡೆ ಏನು ಎಂಬುದು ಸಾಕಷ್ಟು ದಿನಗಳಿಂದ ಕುತೂಹಲವಾಗಿ ಉಳಿದಿತ್ತು. ಆ ಎಲ್ಲ ಕುತೂಹಲಗಳಿಗೆ ಇವತ್ತು ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳ್ತದೆ. ಈ ಒಂದು ಸಭೆಗೆ ಅವರ ಬೆಂಬಲಿಗರು ಜೊತೆಗೆ ಆಪ್ತರುಗಳು ಭಾಗವಹಿಸಿದ್ದಾರೆ. ಅದ್ರ ಜೊತೆಗೆ ನಟ ದರ್ಶನ್ ಅವರ ಪುತ್ರ ಅಭಿಷೇಕ್, ದೊಡ್ಡಣ್ಣ ಸೇರಿದಂತೆ ರಾಕ್ಲೈನ್ ಸೇರಿದಂತೆ ಕೆಲವೊಂದು ಅಷ್ಟು ಮುಖಂಡರುಗಳು ಕೂಡ ಭಾಗಿಯಾಗ್ತಾರೆ. ಆದರೆ ಈ ಒಂದು ಸಭೆಯಲ್ಲಿ ಅವರ ಅತ್ಯಾಪ್ತ ಅನಿಸ್ಕೊಂಡಿದ್ದಂಥ ಇಂಡುವಾಳು ಸಚ್ಚಿದಾನಂದ ಗೈರಾಗ್ತಾ ಇದ್ದಾರೆ. ಇಂಡುವಾಳು ಸಚ್ಚಿದಾನಂದ ಕಳೆದ 2019 ಚುನಾವಣೆಯಲ್ಲಿ ಸುಮಲತಾ ಅವರ ಬೆನ್ನಿಗೆ ನಿಂತಿದ್ರು. ಅವರು ಚುನಾವಣೆಗೆ ನಿಲ್ತೀನಿ ಅನ್ನೋ ಒಂದು ನಿರ್ಧಾರಕ್ಕೂ ಮೊದಲೇ ಅವರು ಸಹಸ್ರಾರು ಸಂಖ್ಯೆಯ ಜನರನ್ನ ಬೆಂಗಳೂರಿನ ನಿವಾಸಕ್ಕೆ ಕರ್ಕೊಂಡೋಗಿ ಅಲ್ಲಿ ಸುಮಲತಾ ಅವರಿಗೆ ಒತ್ತಡ ಹಾಕಿದ್ರು. ಅವರು ಮಂಡ್ಯಕ್ಕೆ ಬಂದು ಅಭಿಪ್ರಾಯ ಸಂಗ್ರಹ ಮಾಡೋ ಜೊತೆಗೆ ಅವ್ರೇನು ಪ್ರಕಟ ಮಾಡಿದ್ರು, ನಾನು ಚುನಾವಣೆಗೆ ನಿಲ್ತಿದ್ದೀನಿ ಅಂತ. ಆಗ್ಲೂ ಜೊತೆಲಿದ್ರು. ಚುನಾವಣೆ
ಚುನಾವಣೆಯ ಪ್ರತಿದಿನವೂ ಕೂಡ ಅವರು ಎಲ್ಲ ರೀತಿಯ ಪ್ಲಾನ್ ಮಾಡ್ತಿದ್ದವರು ಅವರೇ. ಚುನಾವಣೆ ಬಳಿಕವೂ ಕೂಡ ಅವರು ಗೆದ್ದಾದ ನಂತರ ಅವ್ರ ಜೊತೆ ಇದ್ರು. ಆದರೆ ಗೆದ್ದಾದ ನಂತರ ಬೇರೆ ನಾಯಕರುಗಳ ರೀತಿ ಅವ್ರ ಜೊತೆ ನಿಂತ್ಕೊಳ್ದಂತೆ ಅವ್ರ ಬೆನ್ನಿಗೆ ಎಷ್ಟು ಬೇಕಷ್ಟು ನಿಂತ್ಕೊಂಡು ಅವರ ಆಪ್ತರಾಗೆ ಉಳ್ಕೊಂಡಿದ್ರು. ಎಲ್ಲ ರಾಜಕೀಯ ವಿಚಾರಗಳನ್ನು ಕೂಡ ಸುಮಲತಾ ಅವರು ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತಿದ್ರು. ಸುಮಲತಾ ಅವರು ಕೂಡ ನನ್ನ ಎರಡನೇ ಮಗ ಸಚ್ಚಿದಾನಂದ ಅಂತ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ರು. ಆದರೆ ಕಳೆದ ವಿಧಾನಸಭಾ ಚುನಾವಣೆ ಬಳಿಕ ಅವರು ಏನು ಸುಮಲತಾ ಅಂಬರೀಷ್ ಜೊತೆ ಒಂದಷ್ಟು ಅಂತರವನ್ನು ಕಾಯ್ದುಕೊಂಡಿದ್ರು. ಒಂದು ತಿಂಗಳಿಂದೆ ಬೆಂಗಳೂರಿನಲ್ಲಿ ಒಂದು ಸಭೆ ನಡೀತು. ಆಗ ಬಲವಂತವಾಗಿ ನಟ ದರ್ಶನ್ ಅವರು ಸಚ್ಚಿದಾನಂದನ್ ಅವ್ರನ್ನ ಕರ್ಕೊಂಡು ಹೋಗಿದ್ರು. ಆ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ಸಚ್ಚಿದಾನಂದ, ನಾನು ನಿಮ್ಮ ಆನಂದ ಏನಾಗುತ್ತೆ ಅಂತ ಹೇಳಿ ಬಹಳ ಕುತೂಹಲ ಇದೆ. ನೀವು ಕೂಡ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀರಿ. ಕುತೂಹಲ ಅಂತೂ ಇದೆ. ಥ್ಯಾಂಕ್ ಯು ದೀಪ್ತಿ ಹಾಗೂ ಆನಂದ ನಿಮ್ಮ ಮಾಹಿತಿಗಾಗಿ.